ಕಾರ್ಮಿಕರ ಮೂಲಕವೇ ಶೋಧ ಕಾರ್ಯವನ್ನ ಮಾಡಬೇಕು ಅಂತ. ಮೀಸಲು ಅರಣ್ಯ ಆಗಿರೋದ್ರಿಂದ ಜೆಸಿಬಿ ಬಳಸದೇ ಇರುವುದಕ್ಕೆ ತೀರ್ಮಾನಿಸಲಾಗಿದೆ. ಅಸ್ಥಿಪಂಜರಕ್ಕೂ ಹಾನಿಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಸ್ಐಟಿ ನಿರ್ಧಾರ ಮಾಡಿದೆ. ನಿನ್ನೆ ಇಡೀ ದಿನ ಪಾಯಿಂಟ್ 1 ಬಳಿ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಒಟ್ಟು 13 ಪಾಯಿಂಟ್ಗಳನ್ನು ಗುರುತು ಮಾಡಿದ್ದಾರೆ ದೂರುದಾರ. ಇವತ್ತು ಹಿಂಗೆ ನೋಡಿದ್ರೂ ಕೂಡ ತಡ ಆಗೇ ಆಗತ್ತೆ. ಯಾಕಂದರೆ ನಿನ್ನೆ ಜೆಸಿಬಿ ಮುಖಾಂತರವಾಗಿ ಮಾಡಿದ್ರೂ ತಡವಾಗಿತ್ತು. ಇನ್ನು ನಾವು ಮಾನವ ಅಂದರೆ ಮನುಷ್ಯರಿಂದ ಅಂದರೆ ಕಾರ್ಮಿಕರಿಂದ ಈ ಕಾರ್ಯಾಚರಣೆ ಮಾಡೋದು ಅಂತಂದರೆ 8 ಅಡಿ ಎಲ್ಲ ತೋಡಬೇಕು ಅಂತಂದರೆ ಸಾಕಷ್ಟು ಸಮಯ ಬೇಕಾಗತ್ತೆ. ಒಂದೊಂದು ಗುಂಡಿ ಹತ್ರನೂ ಒಂದು 6-7 ಜನ ಕಾರ್ಮಿಕರು ಅಂತಂದ್ರೂ ಎಷ್ಟು ಸಮಯ ಬೇಕಾಗತ್ತೆ. ಅಲ್ಲೇ ಸಮಯ ಕಿಲ್ಲಾಗ್ಬಿಡುತ್ತೆ. ಜೊತೆಗೆ ಮಳೆನೂ ವಿಪರೀತವಾಗಿ ಆಗ್ತಾ ಇದೆ. ಹಾಗಾಗಿ ಕಾರ್ಯಾಚರಣೆಗೆ ಇವತ್ತೂ ಹಿನ್ನಡೆ ಆಗ್ಬೋದು. SIT ಅಂದ್ಕೊಂಡಷ್ಟು ಮಟ್ಟಿಗೆ ಬೇಗ ಪಡ್ಕೊಳ್ಳೋ ಸಾಧ್ಯತೆ ಕಮ್ಮಿನೇ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಧರ್ಮಸ್ಥಳ ಗ್ರಾಮದಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ನಿನ್ನೆನೂ ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು. 8 ಅಡಿ ಅಗಿದ್ರೂ ಬಹಳ ಹೊತ್ತು ಕಾರ್ಯಾಚರಣೆ ಆದ್ರೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಸೊ ಕಾರ್ಯಾಚರಣೆಯಲ್ಲಿ ಇವತ್ತೊಂದಷ್ಟು ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ನೀಡಿದ್ದೀರಾ. ಬಟ್ ಆದಿತ್ಯ, ನೆನ್ನೆ JCBಯಲ್ಲಿ ಕಾರ್ಯಾಚರಣೆ ಮಾಡಿದ್ರು ಸ್ವಲ್ಪ ತಡವಾಗಿತ್ತು. ಇವತ್ತು 2, 3, 4 ಪಾಯಿಂಟನ್ನು ಈಗ ಕಾರ್ಮಿಕರ ಕೈಯಲ್ಲೇ ಅಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು. ಕಾರಣ JCBಯಿಂದ ಅಗಿಸಿದ್ರೆ ಸಮಸ್ಯೆ ಆಗತ್ತೆ ಅಂತ. ಹಾಗಿದ್ರೆ ಇವತ್ತೂ ಕಾರ್ಯಾಚರಣೆ ಸ್ವಲ್ಪ ತಡನೇ ಆಗಬಹುದಾ ಅಂತ, ಅಂದರೆ ಅಂದ್ಕೊಂಡಿದ್ದು ಬೇಗ ಸಿಗಲ್ಲ ಅಂತ ಕಾಣುತ್ತೆ. 8 ಅಡಿನ ಕಾರ್ಮಿಕರೇ ಅಗಿಯೋದು ಅಂತ ಅಂದರೆ ಸಮಯ ಹೆಚ್ಚು ಬೇಕಾಗತ್ತೆ. ಮಳೆ ಬೇರೆ ಇದೆ. ಸದ್ಯದ ಸಿಚುವೇಶನ್ ಏನಾದಿತ್ತೆ? ಏನು ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ಕೊಂಡಿದ್ದಾರೆ SIT? ನೀತಿ ಹೌದು. ನಿನ್ನೆ ಏನು ಮಾನವನನ್ನು ಬಳಸಿಕೊಂಡು ಅಂದರೆ ಮ್ಯಾನ್ ಪವರ್ ಬಳಸಿಕೊಂಡು ಕೂಲಿಯಾಳುಗಳನ್ನು ಬಳಸಿಕೊಂಡು ಆ ಒಂದು ಗುಂಡಿ ಅಗಿಯುವ ಕಾರ್ಯಾಚರಣೆ ಬಹಳ ಸಮಯ ಹಿಡಿತು. ಯಾಕಂದರೆ ನಿನ್ನೆ ಒಂದು ಮಿನಿಮಮ್ 2 ಜಾಗ ಆದರೂ ಉತ್ಖನನ ಮಾಡಬೇಕು, ಏನಾದರೂ ಮಹತ್ವದ ಸುಳಿವನ್ನು ಪಡಿಬೇಕು ಅಂತ SIT ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಒಂದು ಕಡೆಯಿಂದ JCBಯನ್ನು ಬಳಸಿದರೂ ಕೂಡ ಸ್ವಲ್ಪ ವಿಳಂಬವಾಗುವಂಥದ್ದನ್ನು ನಾವು ಗಮನಿಸ್ಬೋದು. ಯಾಕಂದರೆ ತನಿಖಾ ಪ್ರಕ್ರಿಯೆಗೆ ಇದು ಬಹಳ ಹೊಡೆತವನ್ನು ಕೊಡುತ್ತೆ. ಯಾಕಂದರೆ ಈಗ SIT ಅಧಿಕಾರಿಗಳಿಗೆ ಇರುವಂಥ ಕೆಲಸ ಯಾವತ್ತಿನಿಂದ ಅಂದರೆ, ಇನ್ ಕೇಸ್ ಆ ಜಾಗವನ್ನು ಅಗೆದಂಥ ಸಂದರ್ಭ ಸಿಗುವಂಥ ಒಂದು ಕಳೆ ಬರಹದಿಂದ, ಯಾವಾಗ ಕಳೆ ಬರಹ ಸಿಗುತ್ತೋ ಆ ಬಳಿಕ SIT ಅಧಿಕಾರಿಗಳ ಕೆಲಸ ಸ್ಟಾರ್ಟ್ ಆಗುತ್ತೆ ಪೂರ್ಣ ಪ್ರಮಾಣದಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಏನು ಈ 3 ತಂಡಗಳಾಗಿ ಮಾಡಿಕೊಂಡು ಇವತ್ತು ಕೆಲಸ ಮಾಡಬೇಕು. 3 ಜಾಗದಲ್ಲಿ ಎಟ್ ಎ ಟೈಮ್ ಗುಂಡಿ ಅಗಿಯುವಂಥ ಕೆಲಸ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಎಷ್ಟೇ ಮ್ಯಾನ್ ಪವರ್ ಹಾಕಿದ್ರು, ಎಷ್ಟೇ ಕಾರ್ಯಾಚರಣೆ ಮಾಡಿದ್ರು ಕೂಡ ನಾವು ನೋಡ್ಬೋದು 1 ಅಡಿಗೆ ಸುಮಾರು 1 ಗಂಟೆ ಬೇಕೇ ಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಮಳೆ ಬರ್ತಾ ಇದೆ. ಮಳೆ ಬರುವಂಥ ಕಾರಣದಿಂದಾಗಿ ಆ ಸಮಯ ಇನ್ನಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ. ಮಿನಿಮಮ್ 6 ಅಡಿ ಅವರು ಅಗಿಲೇಬೇಕಾಗುತ್ತೆ. 6 ಅಡಿ ಅಂದರೆ ಒಂದು ಗುಂಡಿಗೆ ಸುಮಾರು ಒಂದು ದಿನದಲ್ಲಿ 6 ಗಂಟೆ ಮೀಸಲಿಟ್ಟರೆ ಇನ್ನೊಂದು ಗುಂಡಿಯನ್ನು ಅಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ ಕೇಸ್ ಅದನ್ನು ಸ್ಟಾರ್ಟ್ ಮಾಡಿದರೂ ಕೂಡ ಅರ್ಧದಲ್ಲೇ ನಿಲ್ಲಿಸಬೇಕಾಗುತ್ತೆ. ಯಾಕಂದರೆ ಬ್ರಾಡ್ ಡೇ ಲೈಟಲ್ಲಿ ಅದನ್ನು ಮಾಡಬೇಕು ಅನ್ನುವಂಥ ಒಂದು ರೂಲ್ಸ್ ಕೂಡ ಇರುವಂಥದ್ದು. ಹಾಗಾಗಿ ಇವತ್ತಿನ ದಿನದಿಂದ ಅಧಿಕಾರಿಗಳು ಬೇರೆಯದ್ದೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. 3 ತಂಡಗಳನ್ನಾಗಿ ವಿಂಗಡಿಸಿ ಗುಂಡಿಗಳನ್ನು ಅಗಿಯುವಂಥದ್ದು. ಎಟ್ ಎ ಟೈಮ್ 3 ಗುಂಡಿಗಳನ್ನು ಅಗಿಯುವಂಥದ್ದು. ಆತ ತೋರಿಸಿರುವಂಥ 3 ಜಾಗಗಳನ್ನು ಅಗಿಯೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಇಲ್ಲೊಂದು ಕಾನೂನಾತ್ಮಕ ತೊಡಕು ಕೂಡ ಎದುರಾಗುತ್ತೆ. ಅಂದರೆ ಯಾವ ಗುಂಡಿಯನ್ನು ಅಗಿಯುವಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಲೆವೆಲಿನ ಒಬ್ಬ ಅಧಿಕಾರಿ ಇರಲೇಬೇಕಾಗುತ್ತೆ. ನಿನ್ನೆ ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಅವರಿದ್ದರು. ಸೊ ಅವರ ವ್ಯಾಪ್ತಿಯೊಳಗೇ ಆ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ. ಈಗ ಒಂದು ಸಮಾಧಿಯನ್ನು ಅಗಿಬೇಕು ಅಂದರೆ ಅಲ್ಲಿ ಸ್ಟೆಲ್ಲಾ ವರ್ಗೀಸ್ ಅವರು ಇರಬೇಕು. ಅವ್ರು ಇರುವಂಥ ಸಂದರ್ಭ ಇನ್ನೊಂದು ಗುಂಡಿಯನ್ನು ಅಗಿಯುವಂಥ ಅವಕಾಶ ಇಲ್ಲ. ಹಾಗಾಗಿ ಇವತ್ತು ಮ್ಯಾಜಿಸ್ಟ್ರೇಟ್ ದರ್ಜೆಯ ಬೇರೆ ಬೇರೆ ಅಧಿಕಾರಿಗಳು ಅಂದರೆ ಬೇರೆ ಬೇರೆ ತಾಲೂಕಿನ ತಹಶೀಲ್ದಾರ್ಗಳನ್ನು ಬಳಸಿಕೊಂಡು ಎಟ್ ಎ ಟೈಮ್ ಸರಿಸುಮಾರು 3 ಗುಂಡಿಗಳನ್ನು ಅಗಿಯೋದಕ್ಕೆ SIT ನಿರ್ಧಾರವನ್ನು ಮಾಡಿದೆ. ಇದರಿಂದ ಕಾರ್ಯಾಚರಣೆ ತುಂಬ ವೇಗವನ್ನು ಪಡೆದುಕೊಳ್ಳುತ್ತೆ. ಏನಾದರೂ ಒಂದು ಮಹತ್ವದ ಸುಳಿವು ಸಿಗಬಹುದು ಅನ್ನುವಂಥದ್ದು. ಯಾಕಂದರೆ ನಿನ್ನೆ ಅಧಿಕಾರಿಗಳ ಒಂದು ಚಿಂತನೆ ಯಾವ ಥರ ಇತ್ತು ಅಂದರೆ, ಮೊದಲ ಗುಂಡಿ ಮತ್ತು ಮೊದಲ ಸೀರಿಯಲ್ ನಂಬರ್ ಇಡೀ ಜಗತ್ತು ನೋಡ್ತಾ ಇರುತ್ತೆ ಮತ್ತು ಅಧಿಕಾರಿಗಳ ವಿರುದ್ಧ ಕೂಡ ಒಂದು ಆರೋಪಗಳು ಬರ್ಬೋದು. ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ತೋರಿದ್ರು. ಇದು ಮಹತ್ವದ ಒಂದು ಪ್ರಾರಂಭಿಕ ಹಂತದಲ್ಲೇ ಯಾಕೆ 2-3 ತಂಡಗಳನ್ನು ಮಾಡಿದ್ರು, ಒಂದೇ ಕಡೆ ಗಮನವನ್ನು ಕೊಡ್ಬೋದಾಗಿತ್ತು ಅಂತ. ಆದರೆ ನಿನ್ನೆ ಅಲ್ಲಿ ಎಷ್ಟೇ ಆಗಿದ್ರು ಕೂಡ ಸೀರಿಯಲ್ ನಂಬರ್ 1ನಲ್ಲಿ ಏನೂ ಸಿಗಲಿಲ್ಲ. ಈಗ ಸಮಾಧಿಯನ್ನು ಕ್ಲೋಸ್ ಮಾಡಲಾಗಿದೆ. ಆ ಒಂದು ಸೀರಿಯಲ್ ನಂಬರ್ 1ನ ಕತೆ
ಕ್ಲೋಸ್ಡ್, ಅದರ ಬಗ್ಗೆ ಏನೂ ಇನ್ನು ಮಾತಾಡೋದಕ್ಕಿಲ್ಲ. ಈ ಕುರಿತು ಅಧಿಕಾರಿಗಳೇ ಮಾಹಿತಿಯನ್ನು ನೀಡಿದ್ದಾರೆ, ಅಲ್ಲಿ ನಮ್ಗೆ ಏನೂ ಸಿಕ್ಕಿಲ್ಲ, ಮುಂದಕ್ಕೆ ಆ ವಿಚಾರದಲ್ಲಿ ಏನೂ ಯಾವುದೇ ರೀತಿಯ ಕಾರ್ಯಾಚರಣೆ ಇಲ್ಲ. ಇನ್ನು ಸೀರಿಯಲ್ ನಂಬರ್ 2 ಆಗಿರ್ಬೋದು, 3 ಮತ್ತು 4ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನಿಂದ ವೇಗವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. 3 ತಂಡಗಳನ್ನಾಗಿ ಮಾಡಿ, ಕೂಲಿ ಕಾರ್ಮಿಕರ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಿ, ಸುಮಾರು 3 ತಂಡಗಳನ್ನಾಗಿ ಅವರನ್ನು ವಿಂಗಡಿಸಿ ಇವತ್ತಿನಿಂದ ಗುಂಡಿ ಅಗೆಯುವಂಥ ಪ್ರಕ್ರಿಯೆಯನ್ನು ವೇಗ ಮಾಡಲಿಕ್ಕಿದ್ದಾರೆ. ಯಾಕಂದರೆ ಒಂದೊಂದು ಗುಂಡಿಗೆ ಒಂದೊಂದು ದಿನ ಅಂತ ಮೀಸಲಿಟ್ಟರೆ ಸರಿಸುಮಾರು 100 ಶವಗಳನ್ನು ಆತ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. 100 ದಿನಗಳನ್ನು ಮೀಸಲಿಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನಿಂದ ಆ ಒಂದು ಪ್ರಕ್ರಿಯೆ ವೇಗ ಪಡೆದುಕೊಂಡು ಹೋಗುತ್ತೆ. ಇನ್ ಕೇಸ್ ಇವತ್ತಿನ ಒಂದು ಸಂದರ್ಭದಲ್ಲಿ ಅವರು ಸಕ್ಸಸ್ಫುಲ್ ಆದರೆ ಮುಂದಕ್ಕೆ ಅದನ್ನು ಇನ್ನಷ್ಟು ವಿಸ್ತರಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಸೀರಿಯಲ್ ನಂಬರ್ 8ನ ನಂತರ ನಾವು ರಸ್ತೆ ಬದಿಯಲ್ಲೇ ಸಾಕಷ್ಟು ಸಮಾಧಿಗಳನ್ನು ಮಾರ್ಕ್ ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಸೀರಿಯಲ್ ನಂಬರ್ 9, ಸೀರಿಯಲ್ ನಂಬರ್ 10, ಸೀರಿಯಲ್ ನಂಬರ್ 11, ಸೀರಿಯಲ್ ನಂಬರ್ 12 ಮತ್ತು ಸೀರಿಯಲ್ ನಂಬರ್ 13 ಅದು ರಸ್ತೆಯ ಬದಿಯಲ್ಲಿದೆ ಮತ್ತು ಒಂದೇ ಸರತಿ ಸಾಲಿನಲ್ಲಿ ಅದಿರುವಂಥ ಕಾರಣದಿಂದಾಗಿ ಅದನ್ನು ಅಗೆಯುವಂಥ ಸಂದರ್ಭದಲ್ಲಿ ಇನ್ನೂ ತಂಡವನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಇದೆ. ಒಂದೇ ದಿನದಲ್ಲಿ ಏಕಕಾಲದಲ್ಲಿ 3 ರಿಂದ 4 ಸಮಾಧಿಗಳನ್ನು ಅಗೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ನಿನ್ನೆ 3 ಅಡಿಯ ನಂತರ JCB ಬಳಸ್ಕೊಳ್ಳೋದ್ರಿಂದ ಸುಮಾರು 6 ಗಂಟೆಯ ಒಳಗೆ, ಅಂದರೆ ಸಂಜೆ 6 ಗಂಟೆಯ ಒಳಗೆ ಕಾರ್ಯಾಚರಣೆ ಮುಕ್ತಾಯವಾಯಿತು. ಇನ್ ಕೇಸ್ ಮ್ಯಾನ್ ಪವರ್ನೇ ಯೂಸ್ ಮಾಡಿದರೆ ಅದು ರಾತ್ರಿ 8 ಗಂಟೆ ತನಕ ಆದರೂ ಹೋಗ್ತಾ ಇತ್ತು. ಯಾಕಂದರೆ ಮ್ಯಾನ್ ಪವರ್ ಬಳಸಿ 1 ಅಡಿ ಗುಡ್ಡಿಯನ್ನು ತೆಗಿಬೇಕು ಅಂದರೆ ಕನಿಷ್ಠ 1 ಗಂಟೆ ಬೇಕಾಗುತ್ತೆ. ಹಾಗಾಗಿ JCB ಬಳಸಿದ್ರು ಕೂಡ ನಿನ್ನೆ ಅದು ವಿಳಂಬವಾಗಿರುವಂಥದ್ದನ್ನು ನಾವು ಕೂಡ ಗಮನಿಸಿದ್ವಿ. ಹಾಗಾಗಿ ಇವತ್ತು JCB ಬಳಸೋದಿಲ್ಲ, ಯಾಕಂದರೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ, ಅಲ್ಲಿ JCBಯನ್ನು ಬಳಸೋದಕ್ಕೆ ಅವಕಾಶ ಇಲ್ಲ. ಇನ್ನೊಂದು ಕಡೆಯಿಂದ ಅಧಿಕಾರಿಗಳು ಕೂಡ ಯಾಕೆ ಮ್ಯಾನ್ ಪವರನ್ನು ನಿನ್ನೆ ಪ್ರಾರಂಭಿಕ ಹಂತದಲ್ಲಿ ಯೂಸ್ ಮಾಡಿ JCB ಮೂಲಕ ಎಲ್ಲಾದರೂ ಒಂದು ಕಡೆ ಆಗಿದ್ರೆ ಆ ಕಳೆ ಬರಹಗಳಿಗೆ ಹಾನಿಯಾಗುವಂಥ ಸಾಧ್ಯತೆಗಳು ಇದೆ, ಅಸ್ಥಿಪಂಜರಗಳಿಗೆ ಹಾನಿಯಾಗುವಂಥ ಸಾಧ್ಯತೆ ಇದೆ. ಮೊದಲ ಪ್ರಯತ್ನದಲ್ಲಿ ಅಧಿಕಾರಿಗಳು ವಿಫಲವಾಗೋದು ಬೇಡ, ಲೋಪದೋಷಗಳನ್ನು ಮಾಡ್ಕೊಳ್ಳೋದು ಬೇಡ, ಎಡವಟ್ಟಾಗೋದು ಬೇಡ ಅನ್ನೋಂಥ ಕಾರಣಕ್ಕೆ ಮ್ಯಾನ್ ಪವರ್ ಯೂಸ್ ಮಾಡಿದ್ರು. ಆದರೆ ಎಷ್ಟೇ ಆಗಿದ್ರು ಕೂಡ 3 ಅಡಿಯಷ್ಟು ಆಳಕ್ಕೆ ಹೋದರೂ ಕೂಡ ಏನೂ ಸಿಗಲಿಲ್ಲ ಅಂತ ಹೇಳಿದ ಸಂದರ್ಭ ವಕೀಲರ ಜೊತೆ ಸಮಾಲೋಚನೆಯನ್ನು ನಡೆಸಿ ಅವರ ಅನುಮತಿಯನ್ನು ಪಡೆದುಕೊಂಡು ಒಂದು ಬ್ರೇಕ್ ತಗೊಂಡು ಬಳಿಕ ಮಿನಿ JCBಯನ್ನು ಯೂಸ್ ಮಾಡಿ ಅಲ್ಲಿ ಅಗಿಯುವಂಥ ಪ್ರೊಸೆಸ್ ನಡೀತು. ಆದರೆ ಇವತ್ತಿನ ದಿವಸದಲ್ಲಿ ಯಾವುದೇ ಕಾರಣಕ್ಕೂ JCBಯನ್ನು ಬಳಸುವಂಥ ನಿರ್ಧಾರವನ್ನು ಅಧಿಕಾರಿಗಳು ಮಾಡಿಲ್ಲ. ಇವತ್ತು ಮ್ಯಾನ್ ಪವರ್ ಮೂಲಕವೇ ಕೂಲಿ ಆಳುಗಳ ಮೂಲಕ ಇವತ್ತು ಅಗೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಒಟ್ಟು 3 ಸಮಾಧಿಯನ್ನು ಅಗೆಯುವಂಥ ಸಾಧ್ಯತೆ ಇದೆ. ಇವತ್ತೇನಾದರೂ ಮಹತ್ವವಾದ ಸುಳಿವು ಸಿಗುತ್ತಾ ಅಥವಾ ಇವತ್ತು ಕೂಡ ಏನೂ ಸಿಗದೆ ಖಾಲಿ ಕೈಯಲ್ಲಿ SIT ಅಧಿಕಾರಿಗಳು ವಾಪಸ್ ಆಗ್ತಾರಾ, ಅನಾಮಿಕ ಇವತ್ತಿನ ಅಗ್ನಿ ಪರೀಕ್ಷೆಯಲ್ಲಾದರೂ ಪಾಸ್ ಆಗ್ತಾನಾ? ಇದು ಬಹಳ ಕುತೂಹಲವನ್ನು ಕ್ರಿಯೇಟ್ ಮಾಡಿದೆ. ನೀತಿ ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.